ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. 8 ವರ್ಷದ ಬಳಿಕ GST ಸ್ಲ್ಯಾಬ್ ಪರಿಷ್ಕರಣೆಯಾಗಿದೆ. ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಕ್ಕೆ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಗ್ರಾಹಕರಿಗೆ ಕಡಿಮೆ ಬೆಲೆಗೆ ವಸ್ತುಗಳನ್ನು ನೀಡಲು ಈ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನೊಂದು ಕಡೆ ಪರಿಷ್ಕರಣೆಯಿಂದ ನಮಗೆ ತೆರಿಗೆ ನಷ್ಟವಾಗುತ್ತೆ. ಈ ನಷ್ಟವನ್ನು ತುಂಬಿಕೊಡಬೇಕು ಅಂತ ರಾಜ್ಯ ಸರ್ಕಾರಗಳು ಬೇಡಿಕೆಯನ್ನು ಮುಂದಿಟ್ಟಿವೆ. ಹೀಗಾಗಿ ಇಲ್ಲಿ GST ಪರಿಷ್ಕರಣೆಯಿಂದ ಜನರಿಗೆ ಏನು ಲಾಭ, ಸರ್ಕಾರಗಳಿಗೆ ನಷ್ಟ ಆಗುತ್ತಾ, ಟ್ರಂಪ್ ತೆರಿಗೆ ನೀತಿಯಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆಯಾ, ಮುಖ್ಯವಾಗಿ ದೇಶದ ಆರ್ಥಿಕತೆಗೆ ಈ ನಿರ್ಧಾರ ಯಾವ ರೀತಿ ಬೂಸ್ಟ್ ನೀಡುತ್ತೆ, ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. 2017ರಲ್ಲಿ ಜಾರಿಗೆ ಬಂದ GSTಯಲ್ಲಿ 4 ಸ್ಲ್ಯಾಬ್ಗಳಿದ್ದವು. ಅಂದರೆ 5%, 12%, 18%, 28% ಅಡಿಯಲ್ಲಿ ವಸ್ತುಗಳಿಗೆ ತೆರಿಗೆಯನ್ನು ಹಾಕಲಾಗ್ತಾ ಇತ್ತು. ಈ ಪೈಕಿ ಈಗ 12 ಮತ್ತು 28% ಸ್ಲ್ಯಾಬ್ಗಳನ್ನು ಕೈ ಬಿಡಲಾಗಿದೆ. ಈಗ 5 ಮತ್ತು 18% ಮಾತ್ರ ಇಡಲಾಗಿದೆ. ಅಂದರೆ ಹಲವು ವಸ್ತುಗಳನ್ನು 5%ಗೆ ಮತ್ತು 18%ಗೆ ಮೂವ್ ಮಾಡಲಾಗಿದೆ. ಇದರಿಂದ ಏನಾಗುತ್ತೆ ಅಂತ ಅಂದರೆ ವಸ್ತುಗಳ ಬೆಲೆ ಬಹಳಷ್ಟು ಇಳಿಕೆಯಾಗಲಿದೆ. ಒಟ್ಟು 453 ವಸ್ತುಗಳನ್ನು ಪರಿಶೀಲನೆ ಮಾಡಿ 413 ವಸ್ತುಗಳ ದರ ಇಳಿಕೆಗೆ ಒಪ್ಪಿಗೆ ಸಿಕ್ಕಿದೆ. ವಿಶೇಷ ಸರಕುಗಳನ್ನು 12ರಿಂದ 5%ಗೆ ಬದಲಾಯಿಸಲಾಗಿದೆ. 17 ಐಷಾರಾಮಿ ಸರಕುಗಳಿಗೆ ಮೊದಲು 28% ತೆರಿಗೆ ಹಾಕಲಾಗ್ತಾ ಇತ್ತು. ಇನ್ನು ಮುಂದೆ 40% ತೆರಿಗೆ ಹಾಕಲಾಗುತ್ತೆ. ಇದರಿಂದಾಗಿ ಸಿಗರೇಟು, ಪಾನ್ ಮಸಾಲ, ಜಗಿಯೋ ತಂಬಾಕು ವಸ್ತುಗಳು ದುಬಾರಿಯಾಗಲಿದೆ. ಆದರೆ ಐಷಾರಾಮಿ ಕಾರುಗಳು 28ರಿಂದ 40%ಗೆ ಏರಿಕೆಯಾದರೂ ಕಾರುಗಳ ಬೆಲೆ ಇಳಿಕೆಯಾಗಲಿದೆ. ಬೆಲೆ ಕಡಿಮೆ ಯಾಕೆ ಆಗುತ್ತೆ ಅಂತಂದರೆ, ಮೊದಲು ಐಷಾರಾಮಿ ಕಾರುಗಳಿಗೆ 28% ತೆರಿಗೆ ಇತ್ತು. ಇದಾದ ನಂತರ ಮೇಲ್ತೆರಿಗೆ ಅಂದರೆ ಸೆಸ್ ರೂಪದಲ್ಲಿ 20-22% ಇರ್ತಾ ಇತ್ತು. ಹೀಗಾಗಿ ಒಟ್ಟು ಐಷಾರಾಮಿ ಕಾರುಗಳಿಗೆ ತೆರಿಗೆಯೇ 50% ಆಗ್ತಾ ಇತ್ತು. ಇನ್ನು ಮುಂದೆ ಈ ಸೆಸ್ ಇರಲ್ಲ. ಸೆಸ್ ಯಾಕೆ ಬಂತು ಅನ್ನೋದಕ್ಕೂ ಕಾರಣ ಸಹ ಇದೆ. ನಿಮಗೆ ಗೊತ್ತಿದೆ, 2017ರಲ್ಲಿ GST ಜಾರಿಗೆ ಬಂದಿತ್ತು. GST ಜಾರಿ ಬಂದ ನಂತರ ರಾಜ್ಯಗಳ ಆದಾಯಕ್ಕೆ ಧಕ್ಕೆ ಆಗದೇ ಇರಲು 5 ವರ್ಷಗಳ ಕಾಲ ಸೆಸ್ಸನ್ನು ಜಾರಿ ಮಾಡಲಾಗಿತ್ತು. ಅಂದರೆ 2022ಕ್ಕೆ ಈ ಸೆಸ್ ಮುಕ್ತಾಯವಾಗಬೇಕಾಗಿತ್ತು. ಆದರೆ ಕೋವಿಡ್ ಬಂದ ನಂತರ 2026ರವರೆಗೆ ಸೆಸ್ ಸಂಗ್ರಹಿಸಲು GST ಕೌನ್ಸಿಲ್ ಒಪ್ಪಿಗೆ ನೀಡಿತ್ತು. ಆದರೆ ಇನ್ನು ಮುಂದೆ ಈ ಸೆಸ್ ಸಂಗ್ರಹ ಮಾಡದೇ ಇರಲು ಕೌನ್ಸಿಲ್ ತೀರ್ಮಾನ ತೆಗೆದುಕೊಂಡಿದೆ. ಹೀಗಾಗಿ ಇನ್ನು ಮುಂದೆ ಐಷಾರಾಮಿ ಕಾರುಗಳಿಗೆ 40% ತೆರಿಗೆ ಮಾತ್ರ ವಿಧಿಸಲಾಗುತ್ತೆ. ಮುಖ್ಯವಾಗಿ 33 ಜೀವರಕ್ಷಕ ಔಷಧಿಗಳು ಮತ್ತು ಔಷಧಿಗಳ ಮೇಲಿನ GSTಯನ್ನು 12ರಿಂದ 0ಕ್ಕೆ ಇಳಿಕೆ ಮಾಡಲಾಗಿದೆ. ವೈದ್ಯಕೀಯ ಉತ್ಪನ್ನಗಳು ಮತ್ತು ನವೀಕರಿಸಬಹುದಾದ ಇಂಧನ ಘಟಕಗಳ ಮೇಲಿನ ದರಗಳನ್ನು 12ರಿಂದ 5ಕ್ಕೆ ಇಳಿಸಲಾಗಿದೆ. ನಿರ್ಮಾಣ ಸಾಮಗ್ರಿಗಳನ್ನು ನೋಡುವುದಾದರೆ ಸಿಮೆಂಟಿಗೆ ಮೊದಲು 28% ತೆರಿಗೆ ಹಾಕಲಾಗ್ತಾ ಇತ್ತು. ಇನ್ನು ಮುಂದೆ 18% ತೆರಿಗೆ ಹಾಕಲಾಗುತ್ತೆ. ಸಣ್ಣ ಕಾರುಗಳು 350 cc ಕಡಿಮೆ ಇರುವ ಮೋಟಾರ್ ಸೈಕಲ್ಗಳಿಗೆ ಮೊದಲು 28% ತೆರಿಗೆ ಹಾಕಲಾಗ್ತಾ ಇತ್ತು. ಇನ್ನು ಮುಂದೆ 18% ತೆರಿಗೆ ಹಾಕಲಾಗುತ್ತೆ. GST ಸ್ಲ್ಯಾಬ್ ಪರಿಷ್ಕರಣೆಯಿಂದ ಸರ್ಕಾರಗಳಿಗೆ ನಷ್ಟ ಆಗಲಿದೆ ಅಂತ ಕೆಲವರು ಹೇಳಿದರೆ, ಕೆಲವರು ನಷ್ಟ ಆಗಲ್ಲ ಎಂಬ ವಾದವನ್ನು ಮುಂದಿಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ನಮಗೆ 15,000 ಕೋಟಿ ರೂಪಾಯಿ ಆದಾಯ ನಷ್ಟವಾಗಲಿದೆ ಎಂಬ ವಾದವನ್ನು ಮುಂದಿಟ್ಟಿದೆ. ನಷ್ಟ ಆಗುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳೇ ಗೊತ್ತಾಗುತ್ತೆ. ಆದರೆ ಮುಖ್ಯವಾಗಿ ಜನ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡ್ತಾರೆ ಅನ್ನೋದರ ಮೇಲೆ ಇದೆಲ್ಲವೂ ನಿರ್ಧಾರ ಆಗುತ್ತೆ. ಇದು ಹೇಗೆ ಅಂತಂದರೆ, ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳು ಮಹಿಳೆಯರಿಗೆ ದುಡ್ಡು ಕೊಡ್ತಾ ಇದೆ. ದುಡ್ಡು ಕೊಟ್ಟರೆ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗುತ್ತೆ, ಹೌದು. ಆದರೆ ಆ ದುಡ್ಡು ಪುನಃ ಮಾರುಕಟ್ಟೆಗೆ ಬರುತ್ತೆ. ವಸ್ತುಗಳನ್ನು ಖರೀದಿಸುವ ಮೂಲಕ ಅದು ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತೆ. ಹೀಗೆ ಉತ್ತೇಜನ ನೀಡಿದ ನಂತರ ತೆರಿಗೆ ರೂಪದಲ್ಲಿ ಮತ್ತೆ ಆ ಹಣ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಅನ್ನುವಂಥ ವಾದ ಇದೆ. ಇದೇ ವಾದವನ್ನು ಇಲ್ಲಿಗೆ ಅಪ್ಲೈ ಮಾಡಿದರೆ 28% ವಸ್ತುಗಳ ಬೆಲೆ 18%ಗೆ ಇಳಿಕೆಯಾದರೆ ಹಣ ಬಹಳ ಉಳಿತಾಯ ಆಗುತ್ತೆ. ಉಳಿತಾಯವಾದ ಹಣವನ್ನು ಬೇರೆ ಕಡೆ ಖರ್ಚು ಮಾಡಿದಾಗ ಮತ್ತೆ ಆ ಹಣ ಮಾರುಕಟ್ಟೆಗೆ ಬರುತ್ತೆ. ವಸ್ತುಗಳು ಮಾರಾಟ ಆಗುವ ಮೂಲಕ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗುತ್ತೆ. ಕೊನೆಗೆ ತೆರಿಗೆ ಸಂಗ್ರಹದ ರೂಪದಲ್ಲಿ ಸರ್ಕಾರಕ್ಕೆ ಮರಳಿ ಬರುತ್ತೆ ಎಂಬ ವಾದವನ್ನು ಆರ್ಥಿಕ ತಜ್ಞರು ಮುಂದಿಡ್ತಾ ಇದ್ದಾರೆ.
ಡೊನಾಲ್ಡ್ ಟ್ರಂಪ್ ಸುಂಕ ಸಮರಕ್ಕೆ ಪ್ರತಿಯಾಗಿ GST ಸ್ಲ್ಯಾಬ್ ಪರಿಷ್ಕರಣೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಆದರೆ ಈ ಆರೋಪವನ್ನು ನಿರ್ಮಲಾ ಸೀತಾರಾಮನ್ ತಿರಸ್ಕರಿಸಿದ್ದಾರೆ. ಕಳೆದ 1 ವರ್ಷದಿಂದ ರಾಜ್ಯ ಸರ್ಕಾರಗಳ ಜೊತೆ ನಿರಂತರ ಸಭೆ ನಡೆಸಿದ ಬಳಿಕ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಮಾತು ಒಪ್ಪುವಂಥ ಮಾತು. ಯಾಕೆ ಅಂತಂದರೆ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ತೆರಿಗೆ ಸಮರ ಆರಂಭಿಸಿದ ಆಗಸ್ಟ್ ತಿಂಗಳಿನಿಂದ. ಕಳೆದ 8 ವರ್ಷದಿಂದ ನಡೆಯದ ಪರಿಷ್ಕರಣೆ 1 ತಿಂಗಳಲ್ಲಿ ಪರಿಷ್ಕರಣೆ ಮಾಡಲು ಸಾಧ್ಯವೇ ಇಲ್ಲ. ಮೋದಿ ಅವರು ದೀಪಾವಳಿಗೆ ತೆರಿಗೆ ಕಡಿತವಾಗಲಿದೆ ಎಂದಿದ್ದರು. ಆದರೆ ದಸರಾಗೆ GST ಪರಿಷ್ಕರಣೆ ಆಗಿರುವಂಥದ್ದು ವಿಶೇಷ. ವಿಶ್ವದ ಅತಿ ದೊಡ್ಡ ಗ್ರಾಹಕ ಮಾರುಕಟ್ಟೆ ಯಾವುದು ಅಂತಂದರೆ ಅದು ಭಾರತ. ನಮ್ಮ ಜನಸಂಖ್ಯೆಯೇ ನಮ್ಮ ಶಕ್ತಿ. ಈಗ ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ಕೃಷಿ ಮತ್ತು ಡೈರಿ ಉತ್ಪನ್ನಗಳನ್ನು ಭಾರತಕ್ಕೆ ತರಲು ಬಹಳಷ್ಟು ಒತ್ತಡ ಹೇರಿದರು. ಭಾರತದಲ್ಲಿ ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನ್ ಎರಡೂ ಇದೆ. ಹೀಗಾಗಿ ಇಡೀ ವಿಶ್ವಕ್ಕೆ ಆರ್ಥಿಕ ಹಿಂಜರಿತವಾದರೂ ಅಷ್ಟೊಂದು ಬಿಸಿ ಭಾರತಕ್ಕೆ ತಟ್ಟಲ್ಲ. ಹಲವಾರು ವಸ್ತುಗಳ ತೆರಿಗೆಯನ್ನು ಪರಿಷ್ಕರಣೆ ಮಾಡಲಾಗಿದೆ. ಇಲ್ಲಿ ನಾನು ಉದಾಹರಣೆಯಾಗಿ ಆಟೋಮೊಬೈಲ್ ಕ್ಷೇತ್ರವನ್ನು ಒಂದನ್ನು ಪರಿಗಣನೆ ಮಾಡ್ತೀನಿ. 350 cc ಕಡಿಮೆ ಇರುವ ಬೈಕ್ ಮತ್ತು 1200 cc ಕಡಿಮೆ ಇರುವ ಸಣ್ಣ ಕಾರುಗಳ ತೆರಿಗೆಯನ್ನು 28%ನಿಂದ 18%ಗೆ ಇಳಿಕೆ ಮಾಡಲಾಗಿದೆ. ಒಂದನೇದಾಗಿ ಈ ವಾಹನಗಳ ಬೆಲೆ ಕಡಿಮೆಯಾಗಲಿದೆ. ಉದಾಹರಣೆಗೆ ಮೊದಲು 1 ಲಕ್ಷ ರೂಪಾಯಿ ಮೌಲ್ಯದ ಒಂದು ಬೈಕನ್ನು ಖರೀದಿ ಮಾಡೋದಿದ್ದರೆ 28,000 ರೂಪಾಯಿ ತೆರಿಗೆ ರೂಪದಲ್ಲಿ ಹೋಗ್ತಾ ಇತ್ತು. ಆದರೆ ಇನ್ನು ಮುಂದೆ 18,000 ರೂಪಾಯಿ ಮಾತ್ರ ತೆರಿಗೆ ರೂಪದಲ್ಲಿ ಹೋಗುತ್ತೆ. ಇದರಿಂದಾಗಿ ಗ್ರಾಹಕನಿಗೆ ತುಂಬ ಲಾಭ ಆಗುತ್ತೆ. ಗ್ರಾಹಕನಿಗೆ ಲಾಭ ಆಗ್ತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಡಿಮಾಂಡ್ ಸಹ ಹೆಚ್ಚಾಗುತ್ತೆ. ಇದರಿಂದಾಗಿ ಕಂಪೆನಿಗಳಿಗೆ ಕಾರು ಅಥವಾ ಬೈಕ್ ಉತ್ಪಾದನೆ ಹೆಚ್ಚಾಗಲಿದೆ. ಅಷ್ಟೇ ಅಲ್ಲದೆ ಆಟೋಮೊಬೈಲ್ ಕಂಪೆನಿಗಳಿಗೆ ಪೂರಕವಾಗಿರುವಂಥ ಟೈರು, ಬ್ಯಾಟ್ರಿ, ಗಾಜು, ಉಕ್ಕು, ಪ್ಲಾಸ್ಟಿಕ್ಗಳು, ಎಲೆಕ್ಟ್ರಾನಿಕ್ಸ್ ಇತ್ಯಾದಿ ಕಂಪನಿಗಳಲ್ಲೂ ಉತ್ಪಾದನೆ ಹೆಚ್ಚಾಗಲಿದೆ. ಭಾರತದಲ್ಲಿ ಆಟೋಮೊಬೈಲ್ ಉದ್ಯಮವು ಉತ್ಪಾದನೆ, ಮಾರಾಟ, ಹಣಕಾಸು ನಿರ್ವಹಣೆ ಇತ್ಯಾದಿಗಳಲ್ಲಿ 3.5 ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ನೇರವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲಿಸ್ತಾ ಇದೆ. ಬೇಡಿಕೆ ಹೆಚ್ಚಳದಿಂದ ಡೀಲರ್ಶಿಪ್ಗಳು, ಸಾರಿಗೆ ಸೇವೆಗಳು, ಲಾಜಿಸ್ಟಿಕ್ಗಳಲ್ಲಿ ಹೊಸ ಉದ್ಯೋಗ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿದೆ. ಅಷ್ಟೇ ಅಲ್ಲದೆ ಅನೌಪಚಾರಿಕ ವಲಯದ ಉದ್ಯೋಗಗಳಾದಂಥ ಚಾಲಕರು, ಮೆಕ್ಯಾನಿಕ್ಗಳು, ಸಣ್ಣ ಸೇವಾ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡುವ ಜನರು ಸಹ ಇದರಿಂದಾಗಿ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಕಾರು, ಬೈಕಿನ ಜೊತೆ ಟ್ರ್ಯಾಕ್ಟರ್ ದರ ಸಹ ಇಳಿಕೆಯಾಗಲಿದೆ. 1800 cc ಟ್ರ್ಯಾಕ್ಟರ್ ತೆರಿಗೆ 12%ನಿಂದ 5%ಗೆ ಇಳಿಕೆಯಾದರೆ 1800 cc ಹೆಚ್ಚಿನ CC ಇರುವ ಟ್ರ್ಯಾಕ್ಟರ್ ತೆರಿಗೆ 28%ನಿಂದ 18%ಗೆ ಇಳಿಕೆಯಾಗಲಿದೆ. ಇನ್ನು ಟ್ರ್ಯಾಕ್ಟರ್ ಟೈರ್ಗಳು, ಗೇರ್ಗಳು ಮುಂತಾದ ಟ್ರ್ಯಾಕ್ಟರ್ ತಯಾರಿಕೆ ಘಟಕಗಳಿಗೆ ಸಹ 5% ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ಭಾರತ ಈಗ ವಿಶ್ವದಲ್ಲೇ ಅತೀ ದೊಡ್ಡ ಟ್ರ್ಯಾಕ್ಟರ್ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ರೈತರಿಗೆ ನೆರವಾಗುವುದರ ಜೊತೆ ಟ್ರ್ಯಾಕ್ಟರ್ ರಫ್ತುಗಳಿಗೆ ಸಹ ಈ ನಿರ್ಧಾರದಿಂದ ಲಾಭ ಆಗಲಿದೆ. ವಾಹನಗಳನ್ನು ನಾವು ಫುಲ್ ಪೇಮೆಂಟ್ ಮಾಡಿ ಖರೀದಿಸುವುದು ಕಡಿಮೆ. ಹೀಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಬ್ಯಾಂಕಿಗೆ ಹೋಗಿ ಸಾಲ ಮಾಡಿ ವಾಹನಗಳನ್ನು ಖರೀದಿ ಮಾಡ್ತೀವಿ. ವಾಹನ ಸಾಲ ನೀಡುವುದರಿಂದ ಬ್ಯಾಂಕ್ಗಳಲ್ಲಿ ವ್ಯವಹಾರ ಹೆಚ್ಚಾಗಲಿದೆ. ಆಟೋಮೊಬೈಲ್ ವಲಯದಲ್ಲಿ ಹೆಚ್ಚಿನ ಹೊಸ ಹೂಡಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದಂತಾಗುತ್ತೆ. ಅಷ್ಟೇ ಅಲ್ಲದೆ ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನಾ ವಲಯವನ್ನು ಸಹ ಹೆಚ್ಚಿಸಲಿದೆ. ನನ್ನ 3ನೇ ಅವಧಿಯಲ್ಲಿ ಭಾರತವನ್ನು 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ ದೇಶವನ್ನಾಗಿ ಮಾಡುವುದು ನನ್ನ ಗುರಿ ಎಂದು ನರೇಂದ್ರ ಮೋದಿ ಅವರು ಹೇಳಿದರು. ಈ ಗುರಿಯನ್ನು ಈಡೇರಿಸಬೇಕು ಅಂತಂದರೆ ಸರ್ಕಾರಗಳು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವುದು ಅನಿವಾರ್ಯ. ಇದರ ಭಾಗವಾಗಿ ಈ ವರ್ಷದ ಹಣಕಾಸು ಬಜೆಟ್ನಲ್ಲಿ ಆದಾಯ ತೆರಿಗೆ ಮಿತಿಯನ್ನು 12 ಲಕ್ಷ ರೂವರೆಗೆ ವಿಸ್ತರಿಸಲಾಗಿದೆ. ಇದಾದ ನಂತರ ಈಗ GST ಸ್ಲ್ಯಾಬನ್ನು ಪರಿಷ್ಕರಣೆ ಮಾಡಲಾಗಿದೆ. ಇದರಿಂದಾಗಿ ಮಧ್ಯಮ ವರ್ಗದವರಿಗೆ ದೊಡ್ಡ ಸಿಹಿ ಸುದ್ದಿ ಸಿಕ್ಕಿದಂತಾಗಿದೆ. ಇನ್ನೊಂದು ಕಡೆಯಲ್ಲಿ RBI ರೆಪೋ ದರವನ್ನು ಕಡಿತ ಮಾಡ್ತಾ ಇದೆ. ಮುಂದಿನ ಡಿಸೆಂಬರ್ನಲ್ಲೂ ರೆಪೋ ದರ ಕಡಿತವಾಗಲಿದ್ದು ಬ್ಯಾಂಕ್ಗಳ ಸಾಲದ ಮೇಲಿನ ಬಡ್ಡಿ ದರ ಇಳಿಕೆಯಾಗಲಿದೆ. ಇದರ ಜೊತೆ ಜನರ ಸಾಲದ EMI ದರ ಸಹ ಇಳಿಯಲಿದೆ. GST ಪರಿಷ್ಕರಣೆ ಏನೋ ಆಯಿತು, ಆದರೆ ಪೆಟ್ರೋಲ್ ಮತ್ತು ಡೀಸೆಲನ್ನು GST ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದು ಭಾಳಷ್ಟು ಜನರ ಆಗ್ರಹ. ಆದರೆ ರಾಜ್ಯ ಸರ್ಕಾರಗಳು ಇಲ್ಲಿವರೆಗೂ ಇದಕ್ಕೆ ಒಪ್ಪಿಗೆ ನೀಡಿಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಗಳು ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಈಗ ಹೇಗೆ 400+ ವಸ್ತುಗಳಿಗೆ ಒಪ್ಪಿಗೆ ನೀಡಿದೆಯೋ ಅದೇ ರೀತಿ
ಪೆಟ್ರೋಲ್ ಮತ್ತು ಡೀಸೆಲನ್ನು GST ವ್ಯಾಪ್ತಿಗೆ ತರಲು ರಾಜ್ಯ ಸರ್ಕಾರಗಳು ಒಪ್ಪಿಗೆ ನೀಡುವಂತಾಗಲಿ ಅನ್ನೋದೇ ನಮ್ಮ ಆಶಯ.